ಇವತ್ತಿನ ವಿಡಿಯೋ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 8ನೇ ತರಗತಿಯ ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಈಗಾಗಲೇ ನೀವು ಒಂದು ವಿಡಿಯೋವನ್ನು ಮೊದಲೇ ನೋಡಿದ್ದೀರಿ. ಇದು 2ನೇ ಭಾಗ, ಸಂಖ್ಯಾಗಣಗಳ ಗುಣಲಕ್ಷಣಗಳ ಬಗ್ಗೆ ಇದರಲ್ಲಿ ಚರ್ಚೆ ಮಾಡೋಣ. ಯಾವ್ಯಾವ ಗುಣಲಕ್ಷಣಗಳಿವೆ? ಮೊದಲನೇದಾಗಿ ಆವೃತ್ತತೆ, ಪರಿವರ್ತನೀಯತೆ, ಸಹವರ್ತನೀಯತೆ, ಅನನ್ಯತಾಂಶಗಳು, ಇದರಲ್ಲಿ 0 ಮತ್ತು 1ರ ಪಾತ್ರ, ವಿಲೋಮಾಂಶಗಳು, ಇದರಲ್ಲಿ ಋಣಾತ್ಮಕ ಮತ್ತು ವ್ಯುತ್ಕ್ರಮಗಳ ಬಗ್ಗೆ ತಿಳ್ಕೊಳ್ಬೇಕು. 6 ವಿತರಣಾ ನಿಯಮ. ಒಂದೊಂದಾಗಿ ಈ ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳ ಗುಣಲಕ್ಷಣಗಳು, ಅದರಲ್ಲಿ ಆವೃತ್ತತೆ ಗುಣಲಕ್ಷಣವನ್ನು ವಿವರವಾಗಿ ತಿಳ್ಕೊಳ್ಳೋಣ. ಸಂಕಲನ ಕ್ರಿಯೆಯ ಮೇಲೆ ಆವೃತ್ತತೆಯ ಗುಣವನ್ನು ಹೊಂದಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಲಿಕ್ಕೆ ನಾವು 2 ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಮಕ್ಕಳೇ. 4 ಮತ್ತು 9 ಸ್ವಾಭಾವಿಕ ಸಂಖ್ಯೆಗಳಾಗಿದ್ದು, ಈಗ 4 + 9 = 13. 13 ಕೂಡ ಸ್ವಾಭಾವಿಕ ಸಂಖ್ಯೆಯಾಗಿದೆ. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದ ಆವೃತ್ತತೆಯ ಗುಣವನ್ನು ಹೊಂದಿವೆ ಅಂತ ನಾವು ಹೇಳ್ಬೋದು. ಇದನ್ನು ಸಾಂಕೇತಿಕವಾಗಿ a ಮತ್ತು b belongs to n ಆದರೆ a + b = c belongs to n ಆಗಿರುತ್ತದೆ ಅಂತ ನಾವು ಹೇಳ್ತೀವಿ. ಇನ್ನು ವ್ಯವಕಲನ ಕ್ರಿಯೆಯ ಮೇಲೆ ಯಾವ ರೀತಿ ಆಗ್ತದೆ ಅನ್ನೋದನ್ನು 3 ಮತ್ತು 8 2 ಸ್ವಾಭಾವಿಕ ಸಂಖ್ಯೆಗಳ ಉದಾಹರಣೆಯ ಮೂಲಕ ತಿಳ್ಕೊಳ್ಳೋಣ. 3 - 8 ಇದರ ವ್ಯತ್ಯಾಸ -5. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಕೊಡಬೇಕು. ಆದರೆ -5 ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ವ್ಯವಕಲನದ ಆವೃತ್ತತೆಯನ್ನು ಹೊಂದಿಲ್ಲ ಅಂತ ಹೇಳ್ತೀವಿ. ವ್ಯವಕಲನ ಮಾಡಿದ ಮೇಲೆ ಬರುವ ಉತ್ತರ ಕೂಡ ಸ್ವಾಭಾವಿಕ ಸಂಖ್ಯೆ ಆಗಿದ್ದರೆ ಮಾತ್ರ ವ್ಯವಕಲನದ ಆವೃತ್ತತೆಯನ್ನು ಹೊಂದಿದೆ ಅಂತ ಹೇಳ್ಬೋದಾಗಿತ್ತು. ಇನ್ನು ಗುಣಾಕಾರ ಕ್ರಿಯೆ 12 ಮತ್ತು 6 ಇವು ಸ್ವಾಭಾವಿಕ ಸಂಖ್ಯೆಗಳು. ಇವುಗಳನ್ನು ಗುಣಿಸಿದರೆ ಬರುವ ಗುಣಲಬ್ಧ 72. ಇದು ಕೂಡ ಸ್ವಾಭಾವಿಕ ಸಂಖ್ಯೆಯೇ. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ಗುಣಾಕಾರದ ಆವೃತ್ತತೆಯ ಗುಣವನ್ನು ಹೊಂದಿವೆ ಅಂತ ಹೇಳ್ಬೋದು. a ಮತ್ತು b belongs to n ಆದರೆ a × b = c belongs to n ಆಗಿರುತ್ತದೆ. ಇನ್ನು ಭಾಗಾಕಾರ ಕ್ರಿಯೆ 12 ಮತ್ತು 5 ಇವು ಸ್ವಾಭಾವಿಕ ಸಂಖ್ಯೆಗಳಲ್ವಾ ಮಕ್ಕಳೇ? ಹೌದು, ಇವು ಸ್ವಾಭಾವಿಕ ಸಂಖ್ಯೆಗಳು. ಇವುಗಳನ್ನು ಪರಸ್ಪರ ಭಾಗಿಸಿದರೆ ನಿಶ್ಶೇಷವಾಗಿ ಭಾಗವಾಗೋದಿಲ್ಲ. 5ರಿಂದ 12 ನಿಶ್ಶೇಷವಾಗಿ ಭಾಗಿಸಲಿಕ್ಕೆ ಬರೋದಿಲ್ಲ. ಅದರಿಂದ 12/5 ಅಂತ ಇದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೀಬಹುದು. ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ಭಾಗಾಕಾರದ ಆವೃತ್ತತೆಯ ಗುಣವನ್ನು ಹೊಂದಿಲ್ಲ ಅಂತ ಹೇಳ್ಬೋದು. ಬೇರೆ ಬೇರೆ ಸಂಖ್ಯೆಗಳಿಗೆ ನಾವು ಮಾಡಿ ನೋಡಿದಾಗ ಕೆಲವೊಂದು ಕಡೆ ಉತ್ತರ ಬರುವ ಭಾಗಲಬ್ಧ ಕೂಡ ಸ್ವಾಭಾವಿಕ ಸಂಖ್ಯೆ ಆಗಿರ್ತದೆ ಮಕ್ಕಳೇ, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಯಾವುದೇ ಒಂದೇ ಒಂದು ಉದಾಹರಣೆಯಲ್ಲಿ ಅದು ಸ್ವಾಭಾವಿಕ ಸಂಖ್ಯೆ ಆಗದೇ ಇದ್ದರೆ ಆ ಗುಣಲಕ್ಷಣವನ್ನು ಅದು ಹೊಂದಿಲ್ಲ ಅಂತಲೇ ಅರ್ಥ ಆಗ್ತದೆ. ಇನ್ನು 2ನೇ ಮುಖ್ಯ ಗುಣಲಕ್ಷಣ ಪರಿವರ್ತನೀಯತೆ. ಇದರಲ್ಲಿ ಸಂಕಲನ ಕ್ರಿಯೆಯಲ್ಲಿ ನಾವು ಪರೀಕ್ಷೆ ಮಾಡೋಣ. 3 ಮತ್ತು 8 2 ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ತಿರುವು ಮುರುವಾಗಿ ಅದಲು ಬದಲು ಸ್ಥಾನಗಳನ್ನು ಅದಲು ಬದಲು ಮಾಡಿ ಕೂಡಿಸಿದಾಗಲೂ ಕೂಡ ಉತ್ತರ ಒಂದೇ ಬರ್ತದೆ. 3ಕ್ಕೆ 8 ಕೂಡಿಸಿದ್ರೆ 11, ಅದೇ ರೀತಿ 8ಕ್ಕೆ 3 ಕೂಡಿಸಿದ್ರೂ ಕೂಡ 11. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದ ಪರಿವರ್ತನೀಯತೆಯನ್ನು ಹೊಂದಿವೆ ಅಂತ ಹೇಳ್ಬೋದು. a ಮತ್ತು b belongs to n ಆದರೆ a + b = b + a ಆಗಿರುತ್ತದೆ. ಇನ್ನು ವ್ಯವಕಲನ ಕ್ರಿಯೆ 3 ಮತ್ತು 8 ಇವುಗಳನ್ನು ತೆಗೆದುಕೊಂಡು ವ್ಯವಕಲನ ಕ್ರಿಯೆ ಮಾಡೋಣ. 3ರಲ್ಲಿ 8 ಕಳೀರಿ, ಎಷ್ಟು ಉತ್ತರ? -5. ದೊಡ್ಡ ಸಂಖ್ಯೆ ಚಿಹ್ನೆ ಕೊಡಬೇಕು. ಇನ್ನು 8ರಲ್ಲಿ 3 ಕಳೆದರೆ ಎಷ್ಟು ಉತ್ತರ? 5. -5 + 5 ಬೇರೆ ಬೇರೆ. ಅದರಿಂದ 3 - 8 ≠ 8 - 3 ಆಗಿದೆ. ಆದ್ದರಿಂದ ನಾವೇನು ಹೇಳ್ಬೋದು? ಸ್ವಾಭಾವಿಕ ಸಂಖ್ಯೆಗಳು ವ್ಯವಕಲನದ ಪರಿವರ್ತನೀಯತೆಯನ್ನು ಹೊಂದಿಲ್ಲ. a ಮತ್ತು b belongs to n ಆದರೆ a - b ≠ b - a ಆಗಿರುತ್ತದೆ. ಇನ್ನು ಗುಣಾಕಾರ ಕ್ರಿಯೆ
12 ಮತ್ತು 6 ಇವು ಸ್ವಾಭಾವಿಕ ಸಂಖ್ಯೆಗಳು. ಇವುಗಳನ್ನು ನಾವು ಗುಣಿಸಿದರೆ 12 ಗುಣಿಲೆ 6 72, 12 6 72. ಅದನ್ನೇ ತಿರುವುಮುರುವಾಗಿ ಗುಣಿಸಿದ್ರೆ 6 ಗುಣಿಲೆ 12 ಇಲ್ಲೂ ಕೂಡ 72. ಆದ್ದರಿಂದ ನಾವು ಹೇಳ್ಬೋದು ಸ್ವಾಭಾವಿಕ ಸಂಖ್ಯೆಗಳು ಗುಣಾಕಾರದ ಪರಿವರ್ತನೀಯತೆಯನ್ನು ಗುಣವನ್ನು ಹೊಂದಿವೆ ಅಂತ ಹೇಳ್ಬೋದು. ಎ ಮತ್ತು ಬಿ ಬಿಲಾಂಗ್ಸ್ ಟು ಎನ್ ಆದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಆಗಿರುತ್ತದೆ. ಇನ್ನು ಭಾಗಾಕಾರ ಕ್ರಿಯೆಯಲ್ಲಿ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಭಾಗಿಸಿದರೆ ಅವುಗಳ ಸ್ಥಾನಗಳನ್ನು ಅದಲು ಬದಲು ಮಾಡಿ ಭಾಗಿಸಿದರೆ ಬರುವ ಭಾಗಲಬ್ಧವು ಬೇರೆ ಬೇರೆಯಾಗಿರ್ತದೆ ಮಕ್ಕಳೇ. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ಭಾಗಾಕಾರದ ಪರಿವರ್ತನೀಯತೆಯ ಗುಣವನ್ನು ಹೊಂದಿಲ್ಲ ಅಂತ ನಾವಿಲ್ಲಿ ತಿಳ್ಕೊಳ್ತೀವಿ. ಎ ಮತ್ತು ಬಿ ಬಿಲಾಂಗ್ಸ್ ಟು ಎನ್ ಆದರೆ ಎ ಭಾಗಿಲೆ ಬಿ ನಾಟ್ ಈಕ್ವಲ್ ಟು ಬಿ ಭಾಗಿಲೆ ಎ ಆಗಿರುತ್ತದೆ. ಇನ್ನು ಸಹವರ್ತನೀಯತೆಯ ಗುಣಲಕ್ಷಣವನ್ನು ಪರೀಕ್ಷೆ ಮಾಡೋಣ. ಮೊದಲನೇದಾಗಿ ಸಂಕಲನ ಕ್ರಿಯೆ ಮೇಲೆ. ಇಲ್ಲಿ 3 ಸಂಖ್ಯೆಗಳು ನಮಗೆ ಬೇಕು. 3, 5, 8 ಇವು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾಗ 3 ಪ್ಲಸ್ ಬ್ರ್ಯಾಕೆಟಲ್ಲಿ 5 ಪ್ಲಸ್ 8 ಇಸ್ ಈಕ್ವಲ್ ಟು ಬ್ರ್ಯಾಕೆಟಲ್ಲಿ 3 ಪ್ಲಸ್ 5 ಪ್ಲಸ್ 8 ಹೊರಗೆ. ಇದರ ಅರ್ಥ ಏನು? ಬ್ರ್ಯಾಕೆಟ್ ಒಳಗಿರುವಂಥ ಸಂಖ್ಯೆಗಳನ್ನು ನಾವು ಮೊದಲಿಗೆ ಕೂಡಿಸಿ ನಂತರ ಬರುವ ಉತ್ತರವನ್ನು ಹೊರಗಿರುವಂಥ ಸಂಖ್ಯೆಗೆ ನಾವು ಕೂಡಿಸ್ಬೇಕು. ಅಂದರೆ 5ಕ್ಕೆ 8 ಕೂಡಿಸ್ಕೊಳ್ಳಿ ಮಕ್ಕಳೇ, ಎಷ್ಟು ಬರ್ತದೆ? 13. ಹೊರಗಿರೋ 3 ಅದಕ್ಕೆ ಕೂಡಿಸಿದಾಗ ಒಟ್ಟು ಮೊತ್ತ 16. ಇನ್ನು RHS ಬಲಭಾಗದಲ್ಲಿ ಅದೇ ರೀತಿ ಮಾಡಿರಿ. ಆವರಣದಲ್ಲಿರುವಂಥ ಸಂಖ್ಯೆಗಳ ಮೊತ್ತ 3 ಪ್ಲಸ್ 5 ಉತ್ತರ 8. 8ಕ್ಕೆ ಹೊರಗಿರುವ 8 ಕೂಡಿಸಿದ್ರೆ ಮೊತ್ತ 16. 16 ಈಕ್ವಲ್ ಟು 16. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದ ಸಹವರ್ತನೀಯತೆಯ ಗುಣವನ್ನು ಹೊಂದಿವೆ ಅಂತ ಹೇಳ್ಬೋದು. ಎ ಬಿ ಮತ್ತು ಸಿ ಬಿಲಾಂಗ್ಸ್ ಟು ಎನ್ ಆದರೆ ಎ ಪ್ಲಸ್ ಬ್ರ್ಯಾಕೆಟ್ ಬಿ ಪ್ಲಸ್ ಸಿ ಈಕ್ವಲ್ ಟು ಬ್ರ್ಯಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಆಗಿರುತ್ತದೆ. ಇನ್ನು ವ್ಯವಕಲನ ಕ್ರಿಯೆ 3 ಇಲ್ಲೂ ಕೂಡ 3 ಸಂಖ್ಯೆಗಳು ನಮಗೆ ಬೇಕಾಗ್ತದೆ. 3, 5 ಮತ್ತು 8 ಇವು ಸ್ವಾಭಾವಿಕ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಸಂಕಲನ ಮಾಡಿದ ರೀತಿಯಲ್ಲಿಯೇ ಇಲ್ಲೂ ಕೂಡ ಆವರಣ ಉಪಯೋಗಿಸ್ಕೊಂಡು ಗುಂಪು ಮಾಡಿ ನಾವು ವ್ಯವಕಲನ ಮಾಡಿದರೆ ಬರುವ ಉತ್ತರಗಳು ಬೇರೆ ಬೇರೆಯಾಗಿರ್ತವೆ ಮಕ್ಕಳೇ. ಇದನ್ನು ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದು ಇದು ಲೆಕ್ಕ ಬಿಡಿಸಿ ನೋಡಿ. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ವ್ಯವಕಲನದ ಸಹವರ್ತನೀಯತೆಯ ಗುಣವನ್ನು ಹೊಂದಿಲ್ಲ. ಆದ್ದರಿಂದ ಎ ಬಿ ಮತ್ತು ಸಿ ಬಿಲಾಂಗ್ಸ್ ಟು ಎನ್ ಆದರೆ ಎ ಮೈನಸ್ ಬ್ರ್ಯಾಕೆಟ್ ಬಿ ಮೈನಸ್ ಸಿ ನಾಟ್ ಈಕ್ವಲ್ ಟು ಬ್ರ್ಯಾಕೆಟ್ ಎ ಮೈನಸ್ ಬಿ ಮೈನಸ್ ಸಿ ಆಗಿರುತ್ತದೆ. ಇನ್ನು ಗುಣಾಕಾರ ಕ್ರಿಯೆ 2, 4 ಮತ್ತು 6 ಇವುಗಳನ್ನು ಗುಣಿಸಿ ನೋಡೋಣ. ಸಂಕಲನ ವ್ಯವಕಲನ ಮಾಡಿದ ರೀತಿಯಲ್ಲಿಯೇ ಆವರಣ ಉಪಯೋಗಿಸ್ಕೊಂಡು ಇಲ್ಲಿ ಗುಣಿಸಿ ನೋಡಿದಾಗ ಬರುವ ಉತ್ತರಗಳು ಸಮನಾಗಿರ್ತವೆ. ಆವರಣದಲ್ಲಿರುವಂಥ ಸಂಖ್ಯೆಗಳನ್ನು ಮೊದಲಿಗೆ ಗುಣಿಸಬೇಕು. 4 24, ಅನಂತರ 24 48. ಅದೇ ರೀತಿ ಬಲಭಾಗದಲ್ಲಿ 2 4 8, ಆನಂತರ 8 6 48 ಉತ್ತರಗಳು ಸಮ. ಆದ್ದರಿಂದ ಸ್ವಾಭಾವಿಕ ಸಂಖ್ಯೆಗಳು ಗುಣಾಕಾರದ ಸಹವರ್ತನೀಯತೆಯ ಗುಣವನ್ನು ಹೊಂದಿವೆ. ಎ ಬಿ ಮತ್ತು ಸಿ ಬಿಲಾಂಗ್ಸ್ ಟು ಎನ್ ಆದರೆ ಎ ಇಂಟು ಬ್ರ್ಯಾಕೆಟ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಬ್ರ್ಯಾಕೆಟ್ ಎ ಇಂಟು ಬಿ ಇಂಟು ಸಿ ಆಗಿರುತ್ತದೆ. ಇನ್ನು ಭಾಗಾಕಾರ ಕ್ರಿಯೆ 2, 5 ಮತ್ತು 7 ಇವು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದು ಇವುಗಳನ್ನು ಪರಸ್ಪರ ನಾವು ಗುಂಪುಗಳನ್ನಾಗಿ ಮಾಡಿಕೊಂಡು ಭಾಗಾಕಾರ ಮಾಡಿದಾಗ ಬರುವ ಭಾಗಲಬ್ಧಗಳು ಬೇರೆ ಬೇರೆ ಆಗಿರ್ತವೆ. ಇದನ್ನು ನೀವು ಲೆಕ್ಕ ಮಾಡ್ತಿರಲ್ಲ ಮಕ್ಕಳೇ, ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ಉತ್ತರಗಳು ಬೇರೆ ಬೇರೆ ಆಗಿರ್ತವೆ ಅನ್ನೋದನ್ನು ನೀವು ಪರಿಶೀಲಿಸ್ಕೊಳ್ರಿ. ಅದರಿಂದ ನಾವೇನು ತಿಳ್ಕೊಳ್ಬಹುದು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಭಾಗಾಕಾರದ ಸಹವರ್ತನೀಯತೆ ಗುಣವನ್ನು ಹೊಂದಿಲ್ಲ. ಎ ಬಿ ಮತ್ತು ಸಿ ಬಿಲಾಂಗ್ಸ್ ಟು ಎನ್ ಆದರೆ ಎ ಭಾಗಿಲೆ ಬ್ರ್ಯಾಕೆಟ್ ಬಿ ಭಾಗಿಲೆ ಸಿ ನಾಟ್ ಈಕ್ವಲ್ ಟು ಬ್ರ್ಯಾಕೆಟ್ ಎ ಭಾಗಿಲೆ ಬಿ ಭಾಗಿಲೆ ಸಿ ಆಗಿರುತ್ತದೆ.
ಇನ್ನು ಅನನ್ಯತಾಂಶಗಳ ಬಗ್ಗೆ ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಅನನ್ಯತಾಂಶವಿದೆಯೇ? ಅನನ್ಯತಾಂಶ ಅಂದ್ರೇನು? ಯಾವುದೋ ಸ್ವಾಭಾವಿಕ ಸಂಖ್ಯೆಯಲ್ಲಿ ನಾವು ಯಾವುದೇ ಒಂದು ಮತ್ತೊಂದು ಸಂಖ್ಯೆಯನ್ನು ಬಳಸ್ಕೊಂಡು ಸಂಕಲನ, ಗುಣಾಕಾರ, ವ್ಯವಕಲನ, ಭಾಗಾಕಾರ ಯಾವುದಾದ್ರೂ ಕ್ರಿಯೆಯನ್ನು ಮಾಡಿದಾಗ ಅದೇ ಉತ್ತರ ನಮಗೆ ಸಿಗ್ತದೆ ಅನ್ನೋದಾದರೆ ಅದು ಅನನ್ಯತಾಂಶ ಆಗ್ತದೆ. ಆದರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಒಂದು ಅನನ್ಯತಾಂಶ ಇದೆ. ಯಾವುದದು? ಎಯು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದ್ದಾಗ 1ಕ್ಕೆ ಎಯನ್ನು ಗುಣಿಸಿದರೂ ಉತ್ತರ ಎ, ಅಥವಾ ಎಗೆ 1ರಿಂದ ಗುಣಿಸಿದರೂ ಕೂಡ ಉತ್ತರ ಎ. ಆದ್ದರಿಂದ ನಾವು ಹೇಳ್ಬೋದು ಸ್ವಾಭಾವಿಕ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶ 1 ಆಗಿದೆ. ಆದರೆ ಸ್ವಾಭಾವಿಕ ಸಂಖ್ಯೆಗಳು ಸಂಕಲನಕ್ಕೆ ಯಾವುದೇ ಅನನ್ಯತಾಂಶವನ್ನು ಹೊಂದಿಲ್ಲ. ಇನ್ನು ವಿಲೋಮಾಂಶಗಳ ಬಗ್ಗೆ. ವಿಲೋಮ ಅಂದರೆ ವಿರುದ್ಧ ಚಿಹ್ನೆ ಇರುವಂಥದ್ದು, ವಿರುದ್ಧ ಕ್ರಿಯೆ ಇರುವಂಥದ್ದು. ಸ್ವಾಭಾವಿಕ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರದ ವಿಲೋಮಾಂಶಗಳನ್ನು ಹೊಂದಿಲ್ಲ. ಸಂಕಲನದ ವಿರುದ್ಧ ಯಾವುದು? ವ್ಯವಕಲನ ಅಂದರೆ ಪ್ಲಸ್, ಇದರ ವಿರುದ್ಧ ಮೈನಸ್. ಆದರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಮೈನಸ್ ಇರುವಂಥ ಸಂಖ್ಯೆಗಳು ಯಾವುವೂ ಇಲ್ಲ. ಇನ್ನು ಗುಣಾಕಾರದ ವಿಲೋಮ ಯಾವುದು? ಭಾಗಾಕಾರ ಅಂದರೆ p/q ಭಿನ್ನರಾಶಿ ರೂಪದಲ್ಲಿರುವಂಥ ಸಂಖ್ಯೆಗಳು ಕೂಡ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಅದರಿಂದ ಯಾವುದೇ ವಿಲೋಮಾಂಶಗಳನ್ನು ಇದು ಹೊಂದಿಲ್ಲ. ಮಕ್ಕಳೇ, ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಿಷ್ಟನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಡಿ. ಸರಿಯಾಗಿ ಓದಿಕೊಂಡು ಮತ್ತೊಮ್ಮೆ ಪುನರ್ಮನನ ಮಾಡಿಕೊಳ್ಳ್ರಿ. ಧನ್ಯವಾದಗಳು.